ಬೆಳಗಾವಿಯಲ್ಲಿ ಡಾಕ್ಟರ್ ಸೊನಾಲಿ ಸರ್ನೋಬತ್ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರು ಶ್ರೀರಾಮ ಮಂದಿರ ಪ್ರತಿಷ್ಠಾನದ ಮುನ್ನಾ ದಿನದಂದು ದೇವಾಲಯಗಳನ್ನು ಸ್ವಚ್ಛಗೊಳಿಸುವಂತೆ ಪ್ರತಿಯೊಬ್ಬ ಭಾರತೀಯನನ್ನು ವಿನಂತಿಸಿದ್ದಾರೆ. ಇಂದು ಡಾಕ್ಟರ್ ಸೊನಾಲಿ ಸರ್ನೋಬತ್ ಹಿಂಡಲಿಗ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಶ್ರೀಮತಿ ಚೇತನಾ ಅಗಸೆಗೇಕರ್ ಮತ್ತು ಬಾಲು ಚೌಗಲಿ ರಾಜಶ್ರೀ ಅಗಸೆಗೇಕರ್, ನೂತನ್ ಶಿಂದೆ, ಮಂಜುಳಾ ಪಾಟೀಲ್, ಮಾಧುರಿ ಅಗಸೆಗೇಕರ್, ವನಿತಾ ಬೆಳಗುಂಡ್ಕರ್, ಶೋಭಾ ಕಂಡೋಲ್ಕರ್, ಆಶಾ ಕುಂಡೇಕರ್, ಅಕ್ಷಯ್ ಅಗಸೆಗೇಕರ್, ಮಂದಾರ್ ಪಾಟೀಲ್, ವಿದ್ಯಾಧರ್ ಪಾಟೀಲ್, ಶಿಲ್ಪಾ ಶಿಂದೆ, ಅನಿತಾ ಶಿಂದೆ ಹಿಂಡಲಗದ ವಿಠಲ ರಾಕುಮಾಯಿ ಮಂದಿರದಲ್ಲಿ ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಂಡರು. ವರದಿ ನಾಗನಗೌಡ ಶಂ ಪಾಟೀಲ, ವಿಜಯ ವಾಯ್ಸ್ ನ್ಯೂಸ್ ಕನ್ನಡ, ಬೆಳಗಾವಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಾವು ಬೆಳಗಾವಿಯಲ್ಲಿ ಹಿಂಡಲ್ಗ ಗ್ರಾಮದಲ್ಲಿ ಸ್ವಚ್ಛತಾ ಅಭಿಯಾನ ವಿಠಲರಾಕುಮಾಯಿ ಮಂದಿರದಲ್ಲಿ ಮಾಡಿದ್ದೇವೆ. ನಮ್ಮ ಜೊತೆಗೆ ಚೇತನಾ ಅಗಸೆಗೇಕರ್ ಮೇಡಮ್, ಹಿಂಡಲ್ಗ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷೆ, ಅವರ ಸಹೋದರಿ ಇವರ ಜೊತೆಗೆ ಇದ್ದಾರೆ. ನಾವು ಇದು ರಾಮ ಜನ್ಮಭೂಮಿ ಪ್ರತಿಷ್ಠಾಪನಾ ಏನಾಗ್ತಾ ಇದೆ ಅದರ ಹಿನ್ನೆಲೆಯಲ್ಲಿ ನಮ್ಮ ಪಂತಪ್ರಧಾನಿ ನರೇಂದ್ರ ಮೋದಿಜಿಯವರು ಹೇಳಿದ್ದಾರೆ ಎಲ್ಲ ಮಂದಿರಗಳಲ್ಲಿ ಸ್ವಚ್ಛತಾ ಅಭಿಯಾನ ಮಾಡಿ ಅಂತ. ಅದರ ಸಲುವಾಗಿ ಈಗ ನಾವು ಸ್ವಚ್ಛತಾ ಅಭಿಯಾನ ಮಾಡಿದ್ದೇವೆ. ನೀವು ನಿಮ್ಮ ಸಮೀಪ ಪಕ್ಕದಲ್ಲಿ ಯಾವ ಮಂದಿರ ಅದಾವ ಅಲ್ಲಿ ಹೋಗಿ स्वच्छता अभियान माडी ಎಂದು आवाहन ಮಾಡ್ತಾ इथे धन्यवाद. आज बेळगाव हिंडलगा येथे विठ्ठलदेव मंदिरामध्ये आम्ही सगळ्यांनी महिलांनी आणि काही मुलांनी मिळून मंदिराची स्वच्छता केलेली आहे. त्या विठ्ठलदेव मंदिराची स्वच्छता करण्यामध्ये चेतना अगसेगेकर मॅडम आणि त्यांच्या सगळ्या भगिनींची आम्हाला साथ लाभलेली आहे. आमचे पंतप्रधान श्री मोदीजी यांनी राम जन्मभूमीमध्ये जी प्राणप्रतिष्ठा होणार आहे त्याच्यासाठी सगळ्या मंदिरांची स्वच्छता करा असं एक आवाहन केलेलं आहे आणि त्यासाठी आम्ही भगिनींनी हे आज एक चांगलं काम करायचा आज मानस केला होता आणि तो आता पूर्ण झालेला आहे. आपणही सगळ्यांनी असं मंदिरं आपल्या जवळची जी आहेत ती सगळी स्वच्छ ठेवावी अशी मी नम्र विनंती करते. धन्यवाद.